ಹಗಲಿನ ಬೆಳಗಿನ ಹೇಗೆ ಬೆಳಕು ನೋಡ್ತಿದ್ರು ಅದರ ಚಿಂತೆಯಲ್ಲಿ ಹೋಗ್ತಿದ್ರು. ರಾತ್ರಿ ಬಂದಿದ ನಂತರ ರಾತ್ರಿ ನೋಡಿ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ರು. ಏನ್ ಚಿಂತೆ ಮಾಡಕ್ ಕುಂತಿದ್ರು? ಬರೀ ಚಿಂತೆಯಲ್ಲಿ ಕುಂತಿದ್ರು. ಎಷ್ಟು ಅವ್ರ ಚಿಂತೆಯಲ್ಲಿ ಹೋದ್ರು ಅವರು ಮೇಳೆಗಳಿಂದ ತಳಗೆ ಹೇಗೆ ಬಿದ್ದರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆ ಚಿಂತೆಯಲ್ಲಿ ಆ ರೀತಿ ಒಳಗಡೆ ಹೋಗಿದ್ದಾರೆ ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಅವರು. ಮೇಳೆಗಳಿಂದ ಮನಿ ಚಾವಣಿ ಮೇಲಿಂದ ಪಕ್ಕದ ಮನಿ ಒಳಗೆ ಬಿದ್ದವರು. ಬಿದ್ದ ನಂತರ ಆ ಮನೆಯಲ್ಲಿ ಏನ್ ಮಲಗಿದ್ರು ಪುರುಷರು ಒಳಗಿರೋ ಆ ಪುರುಷ ತಕ್ಷಣ ಎದ್ದು ಹೇಳಿ ಅವರು ಏನ್ ಮಾಡಿದ್ರು, ಕಡ್ಗತ್ಕೊಂಡು ಹೊರಗಡೆ ಬಂದ್ರು. ಯಾರಪ್ಪ, ನನ್ನ ಮನೆ ಯಾರಾದ್ರೆ ಕಳ್ಳ ಬಂದಿರಬಹುದು. ಹಜರತ್ ತಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಅವರು ಮನಿ ಒಳಗೆ ಬಿದ್ದಿದ್ದಾರೆ, ಬೇರೆ ಮನಿ ಒಳಗೆ. ಆ ಮನಿದು ಮಾಲೀಕ್ ಹೊರಗಡೆ ಬಂದಿದ್ದಾನೆ ತಗೊಂಡು ರೂಮ್ ನಿಂದ. ಯಾರು ಬಂದಿದ್ದಾರಪ್ಪ, ಯಾರಾದ್ರೆ ಕಳ್ಳ ಬಂದಿರಬಹುದು, ಚೂರಿ ತಗೊಂಡು ಕಡ್ಗತ್ಕೊಂಡು ಬಂದಿದ್ದಾನೆ. ಬಂದಿದ ನಂತರ ಏನ್ ಹೇಳ್ತಾನೆ, ಅಲ್ಲಾಹನ ಸಂತರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಮನೆಯಲ್ಲಿ ಬಿದ್ದಿದ್ದಾರೆ. ಆ ಮನಿ ಮಾಲೀಕ್ ಹೇಳ್ತಾನೆ, ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ, ನೀವು ಇಲ್ಲಿ ಹೇಗೆ ಬಂದಿದ್ದೀರಾ? ಯಾರು ನಿಮ್ಗೆ ದೂಕಿದ್ರು ಮ್ಯಾಲಿಂದ? ಯಾರು ನಿಮ್ಗೆ ಬೆಳೆಸಿದ್ರು ಮ್ಯಾಲಿನಿಂದ? ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ ಯಾರು ಬೆಳೆಸಿದ್ರು, ನನ್ಗೆ ಗೊತ್ತಿಲ್ಲ. ನೋಡ್ರಿ ಎಷ್ಟು ಚಿಂತೆಯಲ್ಲಿ ಇದ್ರು ಅವರು. ಅವ್ರಿಗೆ ಗೊತ್ತಿಲ್ಲ ನಾನು ಹೇಗೆ ಬಿದ್ದಿದ್ದೇನೆ, ಯಾರು ದುಗ್ಗಿದ್ರು, ಯಾರು ನನ್ಗೆ ಅಲ್ಲಿಂದ ಬೆಳೆಸಿದ್ರು, ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಚಿಂತೆ ಒಳಗಿದ್ರು ಅವರು ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ಅವರು. ಇವತ್ತು ನಮ್ಮೊಳಗೆ ಚಿಂತೆ ಇದೆ. ನಮ್ಗೆ ಏನ್ ಚಿಂತೆ ಇದೆ? ಇವತ್ತು ನಾನು ರಾತ್ರಿಯಲ್ಲಿ ಅಡಿಗೆ ಮಾಡಿದ್ಯಾ, ನನ್ನ ಮನೆಯಲ್ಲಿ ಅಂತೀರ ಅಡಿಗೆ ಮಾಡಿದ್ರು, ಇವತ್ತು ನಾನು ಅನ್ನ ಸಾರು ತಿಂದಿದ್ದೀನಿ, ರಾತ್ರಿ ಇನ್ಶಾಲ್ಲ ತಾಲ ಬೆಳಗ್ಗೆ ನಾನು ಪಡ್ಡು ಚೀಲಿ ತಿನ್ಬೇಕು, ಇದು ಚಿಂತೆ ಇದೆ. ಇಲ್ಲಾಂದ್ರೆ ಏನ್ ಚಿಂತೆ ಇರ್ತೈತಿ, ನಾಳೆ ನಾನು ಏನ್ ಕೆಲಸ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ತಿನ್ಬೇಕು, ಏನ್ ಮಾಡ್ಬೇಕು. ನಮ್ಗೆ ಸ್ವಲ್ಪ ಚಿಂತೆ ಬರಬೇಕಿತ್ತು. ಅಲ್ಹಮ್ದುಲಿಲ್ಲಾಹ್, ನಮ್ಮ ತಿನ್ನುವ ನ್ಯಾಮತ್ತು ಇದ್ರ ಬಗ್ಗೆ ಇರ್ತೈತಿ, ಯಾರಿಗಿಲ್ಲ. ಅದರ ಜೊತೆ ನಮ್ಮ ಚಿಂತೆ ಏನಿರ್ಬೇಕು, ಬೆಳಗಿನ ನಮಾಜ್ ನಾನು ಹೇಳ್ತೀನಿ, ಇಲ್ಲ ಇದು ನನ್ನ ಜೀವನದ ಕೊನೆಯ ರಾತ್ರಿ ಆಗಬಹುದು. ಇವತ್ತು ನಾನು ಕಣ್ಣು ಬಂದು ಮಾಡಿ ನಾನು ಮಲಗಿದ್ರೆ ಬೆಳಗಿನ ನಮಾಜ್ ನಾನು ಹೇಳ್ತೀನಿ, ಇಲ್ಲ. ನಮ್ಮ ಚಿಂತೆ ಏನಿರ್ಬೇಕು, ಯಾ ಅಲ್ಲಾ, ಬೆಳಗಿನ ಜಾವದಲ್ಲಿ ಎಷ್ಟು ಥಂಡಿ ಜಾಸ್ತಿ ಇರ್ತೈತಿ, ಯಾ ಅಲ್ಲಾ, ಆ ಥಂಡಿಗೆ ನಾವು ಭಯ ಪಡ್ಕೊಂಡು ನಾನು ಮಲಗಬಾರ್ದು, ನಾನು ತಕ್ಷಣ ಹೇಳಬೇಕು. ಇದರ ಬಗ್ಗೆ ಚಿಂತೆ ಇರಬೇಕಿತ್ತು. ಅಲ್ಲಾಹನ ಸಂತರು ಏನೇನು ಚಿಂತೆ ಮಾಡ್ತಿದ್ರು, ಯಾ ಅಲ್ಲಾ ಏನಿದೆ. ಅವರು ಅಲ್ಲಾಹನ ಸಂತರು ಹೇಳಿದ್ರು, ಒಂದು ಕ್ಷಣದ ಚಿಂತೆ ಇಡೀ ರಾತ್ರಿ ನಮಾಜ್ ಮಾಡೋದಕ್ಕಿಂತ ಒಳ್ಳೆಯವಾದ ಕೆಲಸ ಇದೆ. ಒಂದೇ ಕ್ಷಣದ ಚಿಂತೆ, ಬರೀ 5 ನಿಮಿಷ 1 ನಿಮಿಷ ನೀವು ಚಿಂತೆ ಮಾಡ್ರಿ, ಯಾ ಅಲ್ಲಾ ನನ್ನ ಪರಿಸ್ಥಿತಿ ಏನಾಗ್ತೈತಿ, ನಾನು ಏನಾಗ್ತೀನಿ, ಅಲ್ಲ ನಾನು ಏನ್ ಮುಖ ತೋರಿಸ್ಬೇಕು, ನಾನು ಯಾವ್ದು ಮುಖ ತಗೊಂಡ್ ಬರ್ಬೇಕು, ಅದು ಯಾವುದೇ ಚಿಂತೆ ನಿಮ್ಮ ಭಯದ ಅಲ್ಲಾನ ಭಯದಿರ್ಲಿ. ಇಡೀ ರಾತ್ರಿ ನೀವು ನಮಾಜ್ ಮಾಡಿ ಅಂತಹ ಪುಣ್ಯ ನೀವು ಪಡ್ಕೊಳ್ಳೋದಿಲ್ಲ. ಏನು ಒಂದು ಕ್ಷಣದಲ್ಲಿ ನೀವೇನ್ ಚಿಂತೆ ಮಾಡಿದ್ದೀರಾ? ಇದು ಜಾಸ್ತಿ ವಜ್ಜವಾದ ಇದೆ, ಇದು ಜಾಸ್ತಿ ವಜ್ಜವಾದ ಇದೆ. ಪುಣ್ಯ ಎದರ ಒಳಗೆ ಜಾಸ್ತಿ ಇದೆ? ಚಿಂತೆಯಲ್ಲಿ ಇದೆ, ಏನು ಇಡೀ ರಾತ್ರಿ ನಮಾಜ್ ಮಾಡೋದ್ರಲ್ಲಿ ಇದೆ? ಚಿಂತೆಯಲ್ಲಿ ಇದೆ. ನೋಡಿ ಚಿಂತೆ ಬಗ್ಗೆ ಏನ್ ಹೇಳಿದ್ರು, ಜನರು ಚಿಂತೆ ಮಾಡ್ರಿ, ಎದರ ಬಗ್ಗೆ, ನನ್ ಏನ್ ಪರಿಸ್ಥಿತಿ ಆಗ್ತೈತಿ, ಪ್ರಪಂಚದಲ್ಲಿ ಏನ್ ಮಾಡಕ್ ಕುಂತಿದ್ದೇನೆ, ಏನ್ ಮಾಡಕ್ ಕುಂತಿದ್ದೇನೆ. ನಾವಿಲ್ಲಿ ಬಂದಿದ್ದೀವಿ ಗುಲಾಮ್ ಆಗಿ, ನಾವು ರಾಜ್ಕುಮಾರ್ ಹಂಗೆ ಹೋಗ್ಬೇಕು ಪ್ರಪಂಚ ಬಿಟ್ಟು. ಆಗಿ ಹೋಗಿದಾರ. ಎಷ್ಟೋ ಅಲ್ಲಾಹನ ಸಂತರು ಈ ರೀತಿ ಬಂದು ಹೋಗಿದಾರ ಪ್ರಪಂಚದಲ್ಲಿ. ಒಂದು ವಿಲೇಜ್, ಒಂದು ಊರಿತ್ತು. ಆ ಊರಿನಲ್ಲಿ ಒಂದು ಕಾನೂನು ಮಾಡಿದ್ರು. ಕಾನೂನು ಅದು ಎಂತಹ ಕಾನೂನು? 1 ವರ್ಷ ಆಗಿದ ನಂತರ ರಾಜ್ಕುಮಾರ್ಗೆ ಬದಲಾವಣೆ ಮಾಡ್ತಿದ್ರು. ಒಂದೇ ವರ್ಷದ ರಾಜ್ಕುಮಾರ್ ಅದು, ಮತ್ತು 1 ವರ್ಷ ಹೇಗೆ ಕಳೀತಿತ್ತು, ಬೇರೆ ವ್ಯಕ್ತಿಗೆ ರಾಜ್ಕುಮಾರ್ ಮಾಡ್ತಿದ್ರು. ಅದು ಎಂತಹ ಕಾನೂನು ಇತ್ತು? 1 ವರ್ಷ ಹೇಗೆ ಕಳೀತಿತ್ತು, ಮೊದ್ಲೇ ಫಸ್ಟ್ ಜನವರಿ ಏನ್ ಮಾಡ್ತಿದ್ರು, ಅವರು ಮನೆ ಏನೋ ಊರಿನ ಹೊರಗಡೆ ಬಂದು ಯಾರಾದ್ರೆ ಫಸ್ಟ್ ವ್ಯಕ್ತಿ ಭೇಟಿಯಾಗಿದ್ರೆ ಅದೇ ವ್ಯಕ್ತಿ ರಾಜ್ಕುಮಾರ್ ಆಗ್ತಿದ್ದ. ಈಗ ಹೋದ ವರ್ಷದಲ್ಲಿ ಯಾವ ವ್ಯಕ್ತಿ ರಾಜ್ಕುಮಾರ್ ಆಗಿದ್ದ, ಆ ವ್ಯಕ್ತಿ ಏನ್ ಮಾಡಿದ್ದ, ಇಡೀ ವರ್ಷ ಏನ್ ಮಾಡಿದ ಹೋದ. ಆದ್ರೆ ಕಾನೂನು ಇತ್ತು 1 ವರ್ಷ ರಾಜ್ಕುಮಾರ. 1 ವರ್ಷ ಆಗಿದ ನಂತರ ಒಂದು ಊರಿನ ಹೊರಗಡೆ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಎಷ್ಟೋ ಗಿಡ ಮರಗಳು, ಎಷ್ಟೋ ತರಹದ ಡೇಂಜರ್ ಪ್ರಾಣಿಗಳು ಇತ್ತು. ಪ್ರಾಣಿಗಳು ಆ ಕಾಡಿನ ಒಳಗೆ. ಒಂದೇ ವರ್ಷದಿಂದ ರಾಜನೀತಿ, ಒಂದೇ ವರ್ಷದಿಂದ ರಾಜ್ಕುಮಾರ. 1 ವರ್ಷ ಆಗಿದ ನಂತರ ನಾವು ಹೋಗಿ ಆ ಕಾಡಿನ ಒಳಗೆ ನಿಮ್ಗೆ ಬಿಟ್ಟು ಬರ್ತೀವಿ. ಈ ಊರಿನ ಕಾನೂನು ಇತ್ತು. ಹೋದ ವರ್ಷದಲ್ಲಿ ಯಾರ ರಾಜ್ಕುಮಾರ್ ಇದ್ದ, ಹೋಗಿ ಲಾಸ್ಟ್ ಡೇಟ್ ನಲ್ಲಿ ಹೋಗಿ ಆ ಕಾಡಿನ ಒಳಗೆ ಬಿಟ್ಟು ಬಂದ್ರು. ಯಾರಾದ್ರೆ ಅಂತಹ ಡೇಂಜರ್ ಪ್ರಾಣಿಗಳಿದ್ದರೆ ಹೊಳ್ಳಿ ಬರ್ತಾರ, ಯಾರಾದ್ರೂ ಓಡಿ ಅಲ್ಲೇ ಸಾವು ಹೊಂದಿರ್ತಾರ ಆ ಜನರು, ಸತ್ ಬಿಡ್ತಾರೆ. ಯಾಕಂದ್ರೆ ಅಂತ ಹುಲಿ ಸಿಂಹಗಳು ಡೇಂಜರ್ ವಾದ ಪ್ರಾಣಿಗಳಿದೆ ಕಾಡಿನ ಒಳಗೆ. ಇದು ಕಾನೂನಿತ್ತು. ಯಾರ ರಾಜ್ಕುಮಾರ್ ಆದ್ರು ಇಡೀ ವರ್ಷ ಮಜಾ ಮಾಡಿದ್ದ, ಲಾಸ್ಟ್ ಕೊನೆಯ ದಿನದಲ್ಲಿ ಹೋಗಿ ಸಜಾ ತಗೊಂಡ, ಶಿಕ್ಷೆ ತಗೊಂಡ. ಈಗ ನೋಡ್ರಿ, ಇದು ಈ ರಾಜ್ಕುಮಾರ್ ಸಮಯ ಕಳೆದ ನಂತರ ಈಗ ಇನ್ನೊಂದು ಹೊಸದಾಗಿ ರಾಜ್ಕುಮಾರ್ ಅವರು ನಿರ್ಣಯ ಮಾಡ್ಬೇಕಿತ್ತು. ಒಂದು ಹೊಸದಾಗಿ ರಾಜ್ಕುಮಾರ್ಗೆ ತರಬೇಕಿತ್ತು. ಅದೇ ರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ಹೋಗಿ ಊರಿನ ಹೊರಗಡೆ ನಿಂತಿದ್ದಾರೆ. ಒಬ್ರು ಅಲ್ಲಾಹನ ಸಂತರು, ನೇಕ್ ಬುದ್ಧಿವಂತರು ಒಬ್ರು ಬಂದ್ರು. ಅವ್ರು ನೋಡಿದ ತಕ್ಷಣ ಎಲ್ಲಾರು ಕೈ ಹಿಡಿದ್ರು, ಇವನೇ ನಮ್ಮ ರಾಜ್ಕುಮಾರ, ಇವರು ನಮ್ಮ ರಾಜ್ಕುಮಾರ, ನಾವು ಇವ್ರಿಗೆ ಒಪ್ಕೊಂಡಿದೀವಿ. ಆ ಜನರು ಎಲ್ಲಾರು ಹೇಳಿದ್ರು,
ನಮ್ಮ ಊರಿನ ಈ ರೀತಿ ರೂಲ್ಸ್ ಇದೆ, ಈ ರೀತಿ ಕಾನೂನು ಇದೆ, 1 ವರ್ಷಕ್ಕಾಗಿ ನೀವೇ ರಾಜ್ಕುಮಾರ್ ಆಗ್ತೀರಾ, ನೀವು ಏನ್ ಹೇಳ್ತೀರಾ ನಾವು ಅದೇ ಕೆಲಸ ಮಾಡ್ತೀವಿ, ಯಾಕಂದ್ರೆ ನೀವು ನಮ್ಮ ರಾಜ್ಕುಮಾರ. ತಗೊಂಡ್ ಬಂದು ಅವ್ರಿಗೆ ರಾಜ್ಕುಮಾರನ ಎಲ್ಲಾ ಬಟ್ಟೆ ಗಿಟ್ಟೆ ಹಾಕಿ ತಲೆ ಮೇಲೆ ಮುಖಟವನ್ನು ಇಟ್ಟು ಕರ್ಕೊಂಡ್ ಬಂದು ಕುರ್ಚಿ ಮೇಲೆ ಕುಂದಿರಿಸಿದ್ರು. ಇಡೀ ಹಣ ಸಂಪತ್ತಿನ ಚಾವಿ ಬೀಗ ಅವ್ರ ಕೈಯಲ್ಲಿ ಕೊಟ್ಟರು ರಾಜ್ಕುಮಾರನ್. ಇವರು ಕುಂತಿದ ನಂತರ ಮೊದಲಿಗೆ ಎಲ್ಲಾ ಕಾನೂನು ಕೇಳಿದ ನಂತರ ಕಾನೂನಲ್ಲಿ ಏನ್ ಬಂತು, ನೀವು 1 ವರ್ಷಕ್ಕಾಗಿ ರಾಜ್ಕುಮಾರ್ ಆಗಿದ್ದೀರಾ, 1 ವರ್ಷ ಆಗಿದ್ದ ತರ ಅಲ್ಲಿ ಹೋಗಿ ನೀವು ಮೊದಲೇ ಕಾಡಿನ ನಾವು ಬಿಟ್ಟು ಬರ್ತೀವಿ, ನೀವು ಜೀವಿತ ಇರ್ತೀರಾ ಸಾಯ್ತೀರಾ ನಿಮ್ಮ ಮೇಲೆ ಬಿಟ್ಟಿತ್ತು, ಇದು ನಮ್ಮ ಕಾನೂನಿದೆ, 1 ವರ್ಷಕ್ಕಾಗಿ ಅಷ್ಟೇ ನೀವು ರಾಜ್ಕುಮಾರ. ಆದ್ರೆ ನೀವು ಏನ್ ಹೇಳ್ತೀರಾ, ಏನ್ ನೀವು ನಮ್ಮ ಮೇಲೆ ಹುಕ್ಮ್ ಕೊಡ್ತೀರಾ ನಾವು ಅದೇ ಕೆಲಸ ಮಾಡ್ತೀವಿ ಅಂತೂ ಎಲ್ಲಾ ಜನರು ಈ ರೀತಿ ಹೇಳಿದ್ರು. ಅಲ್ಲಾಹನ ಸಂತರು ಬಂದು ಕುರ್ಸಿ ಮೇಲೆ ಕುಂತಿದ ನಂತರ 1 ದಿನ 2 ದಿನ 3 ದಿನ ಆಯ್ತು. ಆಗಿದ ನಂತರ ಅವರು ಮೊದಲೇ ಕೆಲಸ ಏನ್ ಮಾಡಿದ್ರು, ಜನರಿನ ಜೊತೆ ಮಾಡಿದ್ರು, ನನಗೆ ಆ ಕಾಡುವನ್ನು ತೋರಿಸ್ರಿ ಮೊದಲಿಗೆ, ಯಾಕಂದ್ರೆ ರಾಜ್ಕುಮಾರ್ ಆಗಿದ್ದಾರೆ, ಅವ್ರು ಏನ್ ಮಾತು ಹೇಳಿದ್ರೆ ಎಲ್ಲಾರು ಜನರು ಒಪ್ಕೊಲೇಬೇಕು ರಾಜ್ಕುಮಾರ್ ಮಾತು. ನನ್ಗೆ ಆ ಕಾಡುವನ್ನು ತೋರಿಸ್ರಿ ಮೊದಲಿಗೆ. ಎಲ್ಲಾ ಸೇನೆಗಳು ಕರ್ಕೊಂಡ್ಬಂದು ಆ ಕಾಡುವನ್ನು ನೋಡಿ ಬಂದಿದ ನಂತರ ನೆಕ್ಸ್ಟ್ ಡೇ ಎಲ್ಲಾ ಸೇನೆಗಳಿಗೆ ಅನುಮತಿ ಹುಕ್ಮ ಕೊಟ್ಟ. ಆ ಸೇನೆಗಳು ಈ ಊರಿಂದ ತಗೊಂಡು ಕಾಡು ತನಕ ಏನಿದೆ ಒಂದು ಒಳ್ಳೆಯವಾದ ದಾರಿಯನ್ನು ತಯಾರು ಮಾಡಿ. 1 ವರ್ಷದ ಸಮಯ ಸಿಕ್ಕಿದೆ, 1 ವರ್ಷದಲ್ಲಿ ಬದಲಾವಣೆ ಮಾಡಬೇಕು ಈ ರಾಜ್ಕುಮಾರ. ಎಲ್ಲಾರು ಕೂಡಿ ಒಂದು ಒಳ್ಳೆಯವಾದ ದಾರಿಯನ್ನು ತಯಾರು ಮಾಡ್ರಿ. ಅದೇ ಪ್ರಕಾರ ಎಲ್ಲಾರು ಒಳ್ಳೆಯವಾದ ದಾರಿ ತಯಾರು ಮಾಡಿದ್ರು. ಮತ್ತು 2ನೇ ಹುಕ್ಮ ಏನ್ ಮಾಡಿದ, ಆ ಕಾಡಿನಲ್ಲಿ ಎಷ್ಟು ಕೆಟ್ಟವಾದ ಪ್ರಾಣಿಗಳಿದೆ ಎಲ್ಲಾ ಪ್ರಾಣಿಗಳಿಗೆ ಆ ಕಾಡಿನ ಓಡಿಸ್ರಿ, ಎಲ್ಲಾ ಪ್ರಾಣಿಗಳಿಗೆ ಓಡಿಸ್ರಿ. ಅದೇ ಹುಕ್ಮಿನ ಪ್ರಕಾರ ಎಲ್ಲಾರು ಸೇನೆಗಳು ಪ್ರಾಣಿಗೆ ಓಡಿಸಿದ್ರು. ಮತ್ತು ಕಾಡಿನಲ್ಲಿ ಎಷ್ಟೋ ಕೆಟ್ಟವಾದ ಗಿಡ ಮರಗಳಿದೆ, ಡೇಂಜರ್ ಗಿಡ ಮರ, ಎಲ್ಲಾ ಗಿಡಗಳಿಗೆ ಕಟ್ಟವನ್ನು ಮಾಡಿ. ಮತ್ತು ನೆಕ್ಸ್ಟ್ ತಿಂಗಳ ಏನ್ ಮಾಡಿದ, ಆ ಗಿಡಗಳಿಗೆ ಕಟ್ಟು ಮಾಡಿದ ನಂತರ ಆ ಕಾಡಿನಲ್ಲಿ ಏನಿದೆ ಹೂವಿನ ಮತ್ತು ಹಣ್ಣುಗಳಿಂದ ಏನಿದೆ ಎಲ್ಲಾ ಗಿಡಗಳನ್ನು ಹಚ್ಚಿರಿ. ಆ ಕಾಡಿನಲ್ಲಿ ಎಲ್ಲಾ ತರದ ಹೂವಿನ ಗಿಡಗಳಿರ್ಬೇಕು, ಹಣ್ಣಿನ ಗಿಡಗಳಿರ್ಬೇಕು, ಯಾವುದೇ ತರಹದ ವಸ್ತುವಿನ ಕಡಿಮೆ ಆಗ್ಬಾರ್ದು ಅಂತಹ ಗಿಡಗಳು ಇದು ಮಾಡಿ. 1 ವರ್ಷದಲ್ಲಿ ಬರೀ ಇಡೀ ಕಾಡಿನ ಬದಲಾವಣೆ ಮಾಡಿದ ರಾಜ್ಕುಮಾರ. ಜನರ ಬಗ್ಗೆ ಏನ್ ಮಾಡಿದಿಲ್ಲ, ಏನು ಮಜಾ ಮಾಡಿಲ್ಲ, ಆ ಕಾಡಿನ ಬಗ್ಗೆ ವಿಚಾರಣೆ ಮಾಡಿದ ರಾಜ್ಕುಮಾರ. 1 ವರ್ಷ ಆಯ್ತು. ಆ ರಾಜ್ಕುಮಾರ ಕೊನೆಯ ದಿನದಲ್ಲಿ ಏನ್ ಮಾಡಿದ, ಬಾರಿಯಪ್ಪ ನಾನು ಹೋಗ್ತೀನಿ ನನ್ನ ಮನೆಗೆ, ನಾನು ಹೋಗ್ತೀನಿ. ಎಲ್ಲಾರು ಜನರು ಕಾಲಿನ ತಳಗೆ ಬಿದ್ದರು, ಬ್ಯಾಡ್ರಿ ನೀವು ಹೋಗೋದ್ ಬೇಡ, ಇಲ್ಲೇ ಇರ್ರಿ ನೀವು ಸಾಕು. ಅಲ್ಲಿ ಹೋಗಿದ್ರೆ ನೀವು ಸಾಯಂಗಿಲ್ಲ, ಅಲ್ಲಿ ಇದಕ್ಕಿಂತ ಜಾಸ್ತಿ ಮಜೆನಲ್ಲಿ ಇರ್ತೀರಿ ನೀವು ಅಲ್ಲಿ. ಎಲ್ಲಾರು ರಾಜ್ಕುಮಾರ್ಗಳು ಬಂದ್ರು, ಅವರು ತನ್ನ ಬಗ್ಗೆ ವಿಚಾರಣೆ ಮಾಡಿದ್ರು. ನಾನು ರಾಜ್ಕುಮಾರ್ ಆಗಿದ್ದೇನೆ, ನಾನು ಆರಾಮಾಗಿ ಮಲಗಬೇಕು, ತಿನ್ನಬೇಕು, ನಾನು ಏನ್ ಮಾಡಿದ್ರೆ ನಡೀತೈತಿ, ಎಲ್ಲಾರು ಮಜಾ ಮಾಡಿದ್ರು. ನೀವು ಆ ಕೆಲಸ ಮಾಡಿಲ್ಲ. ಈ ಬಗ್ಗೆ ಇಲ್ಲಿ ಇರೋದ್ ಬಗ್ಗೆ ನೀವು ಚಿಂತೆ ಮಾಡಿಲ್ಲ, ಅಲ್ಲಿ ಹೋಗೋದ್ ಬಗ್ಗೆ ನೀವು ಚಿಂತೆ ಮಾಡಿದ್ದೀರಾ, ಅದರ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟಿದ್ದೀರಾ. ಅಲ್ಲಿ ಹೋಗಿದ್ರೆ ನೀವು ಸಾವು ಹೊಂದಿದ್ದೀರಾ, ನೀವು ಅಲ್ಲಿ ಜೀವಿತ ಇರ್ತೀರಿ, ನೀವು ಅಲ್ಲೇ ಹೋಗೋದು ಬೇಡ, ನೀವು ಎಲ್ಲಿ ಹೋಗೋದು ಬೇಡ, ನಮ್ಮ ಊರಿನಲ್ಲಿ ಇದ್ದನೇ ನೀವು ಕಾಯಂ ತನಕ ನೀವೇ ರಾಜ್ಕುಮಾರ್ ಅಂತ ಮಾಡಿದ್ರು. ಇದರಿಂದ ನಮ್ಗೆ ಏನ್ ಕಥೆ ಸಿಕ್ಕಿದೆ, ಏನು ನಮ್ಗೆ ಸಂದೇಶ ಸಿಕ್ಕಿದೆ, ಅದೇ ರೀತಿ ನಾವು ಪ್ರಪಂಚದಲ್ಲಿ ಬಂದಿದ್ದೀವಿ. ನಮ್ಗೆ 60 ವರ್ಷದ್ದು ನಮ್ಗೆ ರಾಜ್ಕುಮಾರದ ಸ್ಥಾನ ಸಿಕ್ಕಿದೆ, 60 ವರ್ಷದ್ದು ನಮ್ಗೆ ಜೀವನ ಸಿಕ್ಕಿದೆ. ನಾವು ಏನಾದ್ರೆ ಮಾಡಬಹುದು, ಅಲ್ಹಮ್ದುಲಿಲ್ಲಾ. ಹೊಟ್ಟಿ ತುಂಬಾ ತಿನ್ರಿ, ಹೊಟ್ಟಿ ತುಂಬಾ ಕುಡಿಯಿರಿ, ಏನ್ ಮಾಡಬಹುದು, ಏಕೆಂದ್ರೆ ಎಲ್ಲಾ ನಿಯಮತ್ ನಮ್ಮ ಕೈಯಲ್ಲಿ ಇದೆ. ಈ ಕೈನಿಂದ ನಾವು ಯಾವ್ದಾದ್ರು ಕೆಲಸ ಮಾಡಬಹುದು. ಆದರೆ ನಾವು ಈ ಪ್ರಪಂಚಕ್ಕಾಗಿ ಇರೋದು ಜಗತ್ ಬಗ್ಗೆ ನಾವು ಚಿಂತೆ ಮಾಡಕ್ ಹೊಂದಿದೀವಿ, ಹೋಗೋದ ಬಗ್ಗೆ ಚಿಂತೆ ಮಾಡಕ್ ಹೊಂತಿಲ್ಲ. ಅವರು ರಾಜ್ಕುಮಾರ್ ಆಗಿದ್ರು, ತನ್ನ ಬಗ್ಗೆ ಚಿಂತೆ ಮಾಡಿಲ್ಲ, ಹೋಗೋದ ಜಗತ್ ಬಗ್ಗೆ ಚಿಂತೆ ಮಾಡಿದ್ರು. ಎಲ್ಲಾರು ರಾಜ್ಕುಮಾರ್ ಏನಾಗಿದ್ರು, ನಾನು 1 ವರ್ಷ ನನಗೆ ಸಮಯ ಸಿಕ್ಕಿದೆ, ನಾನು ಏನ್ ತಿಂದಿದ್ರೆ ನಡೀತೈತಿ, ಏನ್ ಮಜಾ ಮಾಡಿದ್ರೆ ನಡೀತೈತಿ, ಸಾಯ್ಲೇಬೇಕು. ಆ ವ್ಯಕ್ತಿ ಅಲ್ಲಾಹನ ಸಂತರೆ ಮಾಡಿದ್ರು, ನಾನು ಹೋಗ್ಲೇಬೇಕು, ಆದರೆ ಇಲ್ಲಕ್ಕಿಂತ ಜಾಸ್ತಿ ಆ ಜಗ ಬಗ್ಗೆ ತಯಾರು ಮಾಡಿದ್ರೆ ಇದಕ್ಕಿಂತ ಸುಖ ಅಲ್ಲೇ ನನಗೆ ಸಿಕ್ತೈತಿ. ಇವತ್ತು ನಾವು ಅದನ್ನೇ ಮಾಡ್ಬೇಕಿತ್ತು. ಯಾ ಅಲ್ಲಾ, ನಾನು ಪ್ರಪಂಚದಲ್ಲಿ ಬಂದಿದ್ದೇನೆ, ನಾನು ಬಿಟ್ಟು ಹೋಗ್ಬೇಕು, ಭೂಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ಬೇಕು. ಇಲ್ಲಿ ಇದ್ದು ನಾನು ಪರಲೋಕ ಬಗ್ಗೆ ತಯಾರು ಮಾಡ್ಬೇಕು. ಪರಲೋಕಾಗಿ ನಾನು ಏನಾದ್ರೆ ಕಟ್ಟು ಕಳಿಸ್ಬೇಕಲ್ಲೇ, ನಾನು ಏನಾದ್ರೆ ಜಮಾ ಮಾಡಬೇಕು ಅಲ್ಲಿ. ಇದು 70-60 ವರ್ಷದ ನಮ್ಗೆ ಜೀವನ ಸಿಕ್ಕಿದೆ, ಇಲ್ಲಿ ಬಿಟ್ಟು ಹೋಗ್ಲೇಬೇಕು, ನಾವು ಎಲ್ಲಾರು ಬಿಟ್ಟು ಹೋಗ್ಲೇಬೇಕು. ಅಲ್ಲಿ ಹೋಗಿ ಆರಾಮಾಗಿರ್ಬೇಕು. ನಾವು ಹಿಂದೆ ಏನ್ ರಾಜ್ಕುಮಾರ ಬಂದಿದ್ರು ಅದೇ ರೀತಿ ನಮ್ಮ ಜೀವನ ಕಳೆಯಕ್ ಕುಂತಿದೆ. 60 ವರ್ಷ ಸಿಕ್ಕಿದೆಪ್ಪ, ಎಷ್ಟು ಹೊಲ ಹಿಡಿತೀಯ ಹಿಡಿ ನೀನು, ಎಷ್ಟು ಮನಿ ಕಟ್ತೀಯ ಮನಿ ಕಟ್ಟಿ ನೀನು, ಎಷ್ಟು ಗಾಡಿ ತಗೋತೀಯ ತಗೋ ನೀನು, ಎಷ್ಟು ಏನು ಮಾಡ್ತೀಯ ಮಾಡಿ, ನಿನ್ನ ಕೈ ಒಳಗಿದೆ 60 ವರ್ಷ ಜೀವನ. ಇಲ್ಲಿ ಎಲ್ಲಾ ಮಾಡಿದೀವಿ, ಬಿಟ್ಟು ಹೋಗ್ಬೇಕು. ಅಲ್ಲಿ ಏನ್ ಮಾಡ್ತೀವಿ, ಶಿಕ್ಷೆ ಮೇಲೆ ಶಿಕ್ಷೆ. ಇಲ್ಲಿ ಬಂದಿದ್ದೀವಿ, ಪ್ರಯತ್ನ ಮಾಡಬೇಕು, ಕಷ್ಟ ಪಡಿಬೇಕು, ಅತಿ ಜಾಸ್ತಿ ಪ್ರಾರ್ಥನೆ ಮಾಡಬೇಕು, ನಮಾಜ್ ಮಾಡಬೇಕು, ರೋಜಾ ಹಿಡಿಬೇಕು, ನಫ್ಲ್ ಪ್ರಾರ್ಥನೆಯನ್ನು ಮಾಡಬೇಕು, ಸತ್ಕಾ ಕೊಡಬೇಕು, ಖೈರಾತ್ ಮಾಡಬೇಕು, ಬಡವರ ಜನರಿಗೆ ದಾನ ಮಾಡಬೇಕು. ನಮ್ಮ ಜೀವಕ್ಕಿಂತ ಜಾಸ್ತಿ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿಯನ್ನು ಮಾಡಬೇಕು, ಸುನ್ನತಿನ ಪ್ರಕಾರ ನಾವು ಜೀವನವನ್ನು ಮಾಡಬೇಕು. ಇದು ನಮ್ಮ ಇಚ್ಛೆ ಇರಬೇಕಿತ್ತು. ನಾನು ಬಿಟ್ಟು ಹೋಗ್ಬೇಕು, ಪರಲೋಕದಲ್ಲಿ ಎಂತ ಸ್ಥಾನ ಸಿಗ್ತೈತಿ ಹೇಳಕ ಬರಂಗಿಲ್ಲ. ಇಲ್ಲೇ ನಾನು ಕಷ್ಟಪಟ್ಟಿದ್ರೆ ಅಲ್ಲಿ ನಾನು ಸುಖವಾಗಿ ಇರ್ತೀನಿ. ನಮ್ದು ಏನಿದೆ, ನನ್ನ ಅತಿಥಿಯರು ಅದಾರ, ನನ್ನ ಗೆಳೆಯರು ಅದಾರ, ಈ ಗೆಳೆಯರು ಯಾರಿಲ್ಲ ನಮ್ಮ ಜೊತೆ.
ನಮ್ಮ ಉಸಿರಾಟ ಇರೋ ತನಕ ಅಷ್ಟೇ. ನಮ್ಮ ಹೇಗೆ ದೇಹದ ಉಸಿರಾಟವನ್ನು ಬಂದಾಗ್ತೈತಿ, ಎಲ್ಲಾರು ನಮ್ಮಿಂದ ದೂರ ಆಗ್ತಾರ. ನಮ್ಮ ತಂದೆ ನಮ್ಮಿಂದ ದೂರ ಆಗ್ತಾರ, ತಾಯಿಯವರು ದೂರ ಆಗ್ತಾರ, ನಮ್ಮ ಹುಟ್ಟಿರೋ ಮಕ್ಕಳು ಅವರು ದೂರ ಆಗ್ತಾರ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಾರು ದೂರ ಆಗ್ತಾರ. ಯಾರು ನಮ್ಮವರು ಆಗಿಂಗಿಲ್ಲ. ನಾವು ಒಬ್ಬರೇ ಬಂದಿದ್ವಿ, ಒಬ್ಬರೇ ಹೋಗಬೇಕು. ಆದ್ರೆ ನಾವು ಖಾಲಿ ಕೈನಿಂದ ಬಂದಿದ್ವಿ, ಖಾಲಿ ಕೈನಿಂದ ಹೋಗಬಾರ್ದು. ಏನಾದ್ರೂ ಪ್ರಪಂಚದಿಂದ ನಾವು ತಯಾರು ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಈ ಜನರು ಹೇಳ್ತಿರ್ತಾರ ಏನಂತ, ಖಾಲಿ ಕೈನಿಂದ ಬಂದಿದೀವಿ, ಖಾಲಿ ಕೈನಿಂದ ಹೋಗಿ ಕುಂತಿದ್ವಿ. ಇದು ಸುಳ್ಳು. ಖಾಲಿ ಕೈನಿಂದ ಬಂದಿದ್ವಿ, ಅಲ್ಹಮ್ದುಲಿಲ್ಲಾ. ಈ ರೀತಿ ನೀವು ಪ್ರಯತ್ನ ಮಾಡ್ರಿ, ಈ ರೀತಿ ಪ್ರಾರ್ಥನೆಯನ್ನು ಮಾಡ್ರಿ, ಜನರಿಗೆ ಏನಾದ್ರೂ ಒಳ್ಳೆಯವಾದ ಸಂದೇಶ ಕೊಟ್ಟು ಹೋಗ್ರಿ ನೀವು. ನಾವು ಹೋಗಿದ್ರೇನೆ ಖಾಲಿ ಕೈನಿಂದ ಹೋಗಿಲ್ಲಪ್ಪ, ಏನಾದ್ರೂ ಕೊಟ್ಟು ಹೋಗಿದೀವಿ ಪ್ರಪಂಚಕ್ಕೆ ಏನಾದ್ರೂ ಕೊಟ್ಟು ಹೋಗಿದೀವಿ. ನಮ್ಮ ಮಕ್ಕಳು ಸುನ್ನತಿ ಮುಸ್ತಫಾನಲ್ಲಿ ಇದ್ರು, ನಮಾಜಿನ ಪಾಬಂದಿದ್ರು, ಅದರ ಜೊತೆ ಡಾಕ್ಟರ್ನೇ ಇದ್ರು, ಇಂಜಿನಿಯರ್ನೇ ಇದ್ರು, ಎಷ್ಟು ದೊಡ್ಡವಾದ ಆಫೀಸರ್ ಇದ್ರು. ನನ್ನ ಮಕ್ಕಳು ಈ ರೀತಿ ಇದ್ರು, ಆದ್ರೆ ಪ್ರಪಂಚಕ್ಕಾಗಿ ಒಳ್ಳೆವಾದ ಸಂದೇಶ ಕೊಟ್ಟು ಹೋಗಿದ್ದಾರೆ. ಇಂತಹವ್ರು ನಾವು ಆಗ್ಬೇಕಾಗಿತ್ತು. ಅಲ್ಲಾಹ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಳ್ಳಿ, ತೌಫೀಕ್ ಕೊಳ್ಳಿ. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು ಇದು 6 ಮಾತುಗಳನ್ನು ಹೇಳಿದ್ದಾರೆ. ಯಾರು ಇದು 6 ಮಾತುಗಳ ಮೇಲೆ ಪಾಲನೆ ಮಾಡುತ್ತಾರೆ ಅಂತಹ ಜನರು ಸ್ವರ್ಗವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ನರಕ ದೂರ ಆಗುತ್ತಾರೆ. ಅದು 6 ಮಾತುಗಳು ಯಾವುದು ನಾವು ಗಮನ ಕೊಟ್ಟು ಕೇಳಬೇಕು. ಮೊದಲೇ ಮಾತು ಹೇಳಿದ್ರು ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹು, ನೀವು ವ್ಯಕ್ತಿ ಪ್ರಪಂಚ ಇರುವ ಜನರು ಏನಿದ್ದಾರೆ, ಇದು 6 ಮಾತು ತಿಳ್ಕೋಬೇಕು, ನೆನಪಿಟ್ಕೋಬೇಕು. ಮೊದಲೇ ಮಾತು ನಾವು ಯಾವುದು ನೆನಪಿಟ್ಕೋಬೇಕು? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಗಿದ್ದಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ನ ಪ್ರಾರ್ಥನೆ ನಾವು ಯಾವ ರೀತಿ ಮಾಡ್ಕೋಬೇಕು, ಅಲ್ಲಾಹನ ಪ್ರಾರ್ಥನೆ ಯಾವ ರೀತಿ ನಾವು ಮಾಡಬೇಕು, ಅಲ್ಲಾಹನ ಪ್ರೀತಿ ನಾವು ಯಾವ ರೀತಿ ಪಡ್ಕೋಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಹಗಲು ರಾತ್ರಿ ನೋಡಕ್ ಕುಂತಿದ್ದಾನೆ. ಈ ಮೊದಲೇ ಮಾತು ನಮ್ಗೆ ನೆನಪಿರ್ಬೇಕು. ಅಲ್ಲಾಹನಿಗೆ ನಾವು ಸಂತೋಷನು ಮಾಡಬೇಕು. ಈ ಮೊದಲೇ ಮಾತು ಯಾರು ಜನರು ಈ ಮಾತು ನೆನಪಿಟ್ಕೊಂಡ್ರು ಅಂತಹ ಜನರು ಸ್ವರ್ಗವನ್ನು ಪಡ್ಕೊಳ್ತಾರೆ. ಇದು ಮೊದಲೇ ಮಾತು. ಎರಡನೇ ಮಾತು, ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರೀತಿ ಮಾಡಿದೀವಿ, ಅಲ್ಹಮ್ದುಲಿಲ್ಲಾ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಾವು ಪ್ರೀತಿ ಪಡ್ಕೊಂಡಿವಿ. ಎರಡನೇ ಮಾತು ಏನಿದೆ, ದೆವ್ವ ನಮ್ಮ ಜೊತೆ ಏನಿದ್ದಾನೆ, ಇನ್ನ ಶೈತಾನ ಲಕುಮ್ ಅದುವ್ವುಂ ಮುಬೀನ್. ದೆವ್ವ ನಮ್ಮ ದೊಡ್ಡವಾದ ದುಶ್ಮನ್. ನಾವು ದುಶ್ಮನ್ ಹಿಡ್ಕೋಬೇಕು ದೆವ್ವನಿಗೆ. ದೆವ್ವ